ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರೂಮಲ್ಲಿ ಲಕ್ಷ್ಮಿ ಕೂತಿರ್ತಾಳೆ. ಅಲ್ಲಿ ವೈಷ್ಣವ್ ಕೂಡ ಬರ್ತಾನೆ ರೂಮಿಗೆ. ಆಗ ಜೋರಾಗಿ ಹತ್ಕೊಂಡು ಹೋಗಿ ತಪ್ಕೋತಾಳೆ ಲಕ್ಷ್ಮಿ. ನಾನು ಎಲ್ಲಿಗೂ ಹೋಗಲ್ಲ, ನಾನು ಏನೂ ಮಾಡಿಲ್ಲ, ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ ವೈಷ್ಣವ್ ಜೊತೆ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ನನ್ನ ಅತ್ತೆಗೆ ಏನೂ ಸಿಟ್ಟಿಲ್ಲ ನನಗೆ ಅತ್ತೆ ಮೇಲೆ. ಅತ್ತೆ ಸತ್ಯ ಹೇಳಬೇಕು ಅಂತ ಅಷ್ಟೇ ರೀ ನಾನು ಈ ಥರ ಮಾಡಿದ್ದು, ನನಗೇನೂ ಆಗಿಲ್ಲ, ನನಗೆಲ್ಲೂ ಕಳಿಸ್ಬಿಡಿ ದಯವಿಟ್ಟು, ನಾನು ಎಲ್ಲೂ ಹೋಗಲ್ಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ ವೈಷ್ಣವ್ನ. ಸರಿ ಮಹಾಲಕ್ಷ್ಮಿ, ನಿಮ್ಮನ್ನು ನಾನು ಎಲ್ಲೂ ಕಳಿಸಲ್ಲ, ನೀವು ಅಳ್ಬೇಡಿ, ನೀವು ಹತ್ರ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಸುಮ್ಮನೆ ಇರಿ ಅಂತ ವೈಷ್ಣವ್ ಸಮಾಧಾನ ಮಾಡಿ ಮಲಗಿಸ್ತಾನೆ ಲಕ್ಷ್ಮಿಗೆ. ಲಕ್ಷ್ಮಿ ಮಾತ್ರ ನನ್ನ ಅತ್ತೆನ ಸುಮ್ಮನೆ ಬಿಡಲ್ಲ, ನಾನು ಮತ್ತೆ ಕೀರ್ತಿ ಆಗಕ್ಕೆ ರೆಡಿ, ನನ್ನ ಹತ್ರನೇ ಇತ್ತು ಕ್ಯಾಮ್ರಾ, ಹೇಗೆ ಅವರು ಅತ್ತೆ ಡಿಲೀಟ್ ಮಾಡಿದ್ರು ವಿಡಿಯೋ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಮಲ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಅಡುಗೆ ಮನೇಲಿ ನಿಂತ್ಕೊಂಡು ಮತ್ತೆ ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ. ಆ ವಿಡಿಯೋ ಹೇಗೆ ಡಿಲೀಟ್ ಆಯಿತು, ಕ್ಯಾಮ್ರಾ ನನ್ನ ಹತ್ರನೇ ಇತ್ತು ಅಲ್ವಾ, ಹೇಗೆ ಬದಲಾಯಿಸಿದ್ರು, ಎಲ್ಲ ಸಾಕ್ಷಿಗಳು ನಾಶ ಆಗೋಯ್ತು, ಕೀರ್ತಿದು ಸಾವಿನ ಬಗ್ಗೆ ಇದ್ದಿದ್ದು ಒಂದೇ ಒಂದು ಸಾಕ್ಷಿ ಅದು ಕೂಡ ಹಾಳಾಗೋಯ್ತು, ಹೇಗೆ ನಾನು ಸತ್ಯನ ಕಂಡುಹಿಡಿಯೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕಾವೇರಿ ಗಂಗಾ ಅಂತ ಜೋರಾಗಿ ಕೂತ್ಕೊಂಡು ಹಾಲಿಗೆ ಬರ್ತಾಳೆ. ಏನಾಯಿತು ಅಂದಾಗ ಗಂಗಾ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾಳೆ ಅಂದಾಗ ಲಕ್ಷ್ಮಿ ಎಲ್ಲಿ ಎಲ್ಲ ಪ್ಯಾಕ್ ಆಯ್ತಾ ಅವಳದು ಅಂತ ಕೇಳ್ತಾರೆ. ಮನೆಯವರೆಲ್ಲ ಗಾಬರಿ ಆಗಿಬಿಡ್ತಾರೆ. ಏನದಕ್ಕೆ ನಿನ್ನೆ ಎಲ್ಲ ಕ್ಲಿಯರ್ ಆಗಿದೆ, ವೈಷ್ಣವ್ ಎಲ್ಲ ಕ್ಲಿಯರಾಗಿ ಹೇಳಿದ್ರು, ಮತ್ತೆ ಪ್ಯಾಕ್ ಆಯ್ತಾ ಅಂತ ಇಲ್ಲಿ ಸುಪ್ರೀತಾ ಕೇಳ್ತಾರೆ. ಲಕ್ಷ್ಮಿ ಅಂತ ಕೂಗಿದಾಗ ಲಕ್ಷ್ಮಿ ಬರ್ತಾಳೆ. ಬಂದ್ಬಿಟ್ಟು ಏನತ್ತೆ ಅಂತ ಕೇಳಿದಾಗ ಏನು ಮಾಡ್ತಿದ್ಯಾ ಅಂದಾಗ ಅಡುಗೆ ಮನೇಲಿದ್ದೆ, ಅದೇ ಕೆಲಸನ ನಿನಗೆ ನೆನ್ನೆನೆ ಎಷ್ಟೊಂದು ರಾದಂತ ಆಗಿದೆ, ಪ್ಯಾಕ್ ಮಾಡ್ಕೊ ಅಂತ ಹೇಳ್ತಾನೆ ಅಂದಾಗ ನಾನು ಏನೂ ಪ್ಯಾಕ್ ಮಾಡ್ಕೊಳ್ಳೋದಿಲ್ಲ, ನನಗೇನೂ ಆಗಿಲ್ಲ, ನಾನು ಎಲ್ಲೂ ಹೋಗಲ್ಲ ಅಂತ ಲಕ್ಷ್ಮಿ ಕೂಡ ವಾದ ಮಾಡ್ತಾಳೆ. ಅಷ್ಟೊತ್ತಿಗೆ ಸುಪ್ರೀತಾ ವೈಷ್ಣವ್ನ ಕರ್ಕೊಬರ್ತೀನಿ ಅಂದ್ಬಿಟ್ಟು ರೂಮ್ಗೆ ಹೋಗಿ ವೈಷ್ಣವ್ನ ಕರ್ಕೊಬರ್ತಾರೆ. ಇಲ್ಲಿಬ್ಬರು ಕೂಡ ವಾದ ಮಾಡ್ತಾ ಇರ್ತಾರೆ, ಕಾವೇರಿ ಮತ್ತು ಲಕ್ಷ್ಮಿ ಇಬ್ಬರು. ಆಗ ಜೋರಾಗಿ ವೈಷ್ಣವ್ ಬಂದು ಅಮ್ಮ ಅಂತ ಹೇಳ್ತಾನೆ, ನೀನು ಎಲ್ಲದಕ್ಕೂ ಡಿಸಿಷನ್ ತೊಗೊಳೋದಕ್ಕಾಗಲ್ಲ, ಕೆಲವೊಂದು ನಮ್ಮನ್ನು ಕೇಳಿ ಡಿಸಿಷನ್ ತಗೋಬೇಕು, ನಮ್ಮದೇ ಆದ ಪರ್ಸ್ನಲ್ ಇದ್ದಿರುತ್ತೆ ಅಮ್ಮ ಅಂತ ಹೇಳ್ತಾನೆ. ನಿನ್ನೆನೇ ಹೇಳಿಲ್ವಾ ಅಮ್ಮ, ನಾನು ಎಲ್ಲಿಗೂ ಕಳಿಸಲ್ಲ, ಮಹಾಲಕ್ಷ್ಮಿನ ನಿನಗೆ ತೊಂದರೆ ಕೊಡದೇ ಇರೋ ಥರ ನಾನು ಒಬ್ಬನೇ ನೋಡ್ಕೋತೀನಿ ಅಂತ ಹೇಳಿದೆ ತಾನೆ ಅಂತ ಹೇಳ್ತಾನೆ. ಆಮೇಲೆ ಹಾಗೆ ಕೋಪದಿಂದ ಮಾತಾಡ್ತಾನೆ ಇರ್ತಾಳೆ. ಪ್ಯಾಕ್ ಆಗಬೇಕು ಅಂದರೆ ಆಗಲೇಬೇಕು, ಲಕ್ಷ್ಮಿ ಹೋಗಬೇಕು ಅಂದರೆ ಹೋಗಬೇಕು ಅಂತಲೇ ಮಾತಾಡ್ತಾ ಇರ್ತಾಳೆ. ಆಮೇಲೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾಳೆ. ನಾನು ಲಕ್ಷ್ಮಿನ ಎಲ್ಲಿ ಕಳಿಸ್ಬೇಕು ಅಂತ ಅಂದ್ಕೊಂಡೆ ಪುಟ್ಟ ನೀನು ಅಂದ್ಬಿಟ್ಟು ನಗ್ತಾಳೆ ಕಾವೇರಿ. ಎಲ್ಲಿಗೆ ಅಮ್ಮ ಅಂದಾಗ ನೀವಿಬ್ಬರು ಆಚೆ ಹೋಗಲಿ ಅಂತ ನಾನು ರೆಸಾರ್ಟ್ ಬುಕ್ ಮಾಡಿದ್ದೀನಿ ಅಂತ ಶಾಕ್ ಕೊಡ್ತಾಳೆ ಮನೆಯವ್ರು. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇಲ್ಲಿ ಸುಪ್ರೀತಾ ಮತ್ತು ಲಕ್ಷ್ಮಿ ಮಾತ್ರ ಯೋಚನೆ ಮಾಡ್ತಾರೆ, ಏನೋ ಪ್ಲ್ಯಾನ್ ಮಾಡಿದ್ದಾರೆ ಇವರು, ಏನೋ ಪ್ಲ್ಯಾನ್ ಇದೆ ಇವ್ರದ್ದು ಅಂತ. ಸುಪ್ರೀತಾ ಮಾತ್ರ ಏನೋ ಹೊರಗಡೆ ಕಳ್ಸೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಅಂದರೆ ಏನೋ ಇದೆ ಇದ್ರ ಹಿಂದೆ ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ. ಸರಿ ಲಕ್ಷ್ಮಿ, ಎಲ್ಲ ಶಾಕ್ ಆದ್ರ, ನಾನು ರೆಸಾರ್ಟ್ ಬುಕ್ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ಬೇಕು, ಎಲ್ಲರೂ ಹೋಗು, ಪ್ಯಾಕ್ ಮಾಡ್ಕೋ, ರೆಡಿಯಾಗಿ ಹೋಗು ಅಂತ ಲಕ್ಷ್ಮಿಗೆ ಹೇಳ್ತಾಳೆ ಕಾವೇರಿ. ನೀನು ಹೆಂಡ್ತಿನ ಕರ್ಕೊಂಡು ಹೋಗು ಪುಟ, ಏನು ಹಾಗೆ ನಿಂತಿದ್ರ ಹೊರಡಿ ಅಂದಾಗ ತುಂಬ ಖುಷಿಯಿಂದ ವೈಷ್ಣವ್ ಅಲ್ಲಿಂದ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾನೆ ರೂಮಿಗೆ ಕರ್ಕೊಂಡು ಹೋಗಿ ತುಂಬಾ ಖುಷಿ ಆಗ್ಬಿಡುತ್ತೆ ಅವನಿಗೆ. ಹಾಗೆ ಕೈ ಇಟ್ಕೊಂಡು ರೌಂಡ್ ಹೊಡೆದು ತುಂಬ ಖುಷಿಯಿಂದ ಹಾಗೆ ಕುಣಿತಾ ಇರ್ತಾನೆ ವೈಷ್ಣವ್. ನೋಡಿದ್ರೆ ಅಮ್ಮನ ಬಗ್ಗೆ ನೀವು ಕೆಟ್ಟದಾಗ ತಿಳ್ಕೊಂಡಿದ್ರಿ, ಆ ಥರ ಇಲ್ಲ ಅಮ್ಮ, ಒಂದೊಂದ್ಸರಿ ಆ ಥರ ಆಡ್ತಾರೆ ಅಷ್ಟೇ, ಆದರೆ ಅವ್ರ ಉದ್ದೇಶ ತುಂಬಾ ಒಳ್ಳೇದಾಗಿರುತ್ತೆ. ಹಾಗೆ ಇದನ್ನೇ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಇದ್ದಿದ್ದು ನಾನು ಅಂತ ಹೇಳ್ತಾರೆ. ಹಾಗಲ್ಲ ರೀ ಅಂದ್ಬಿಟ್ಟು ಮತ್ತೆ ಮಾತಾಡೋಕ್ಕೆ ಬರ್ತಾಳೆ ಕಾವೇರಿ. ಆದರೆ ಈಗ ಹೇಳೋದು ಸರಿ ಇರಲ್ಲ, ಇವರು ತುಂಬ ಏನು ದೇವರು ಅಂದ್ಕೊಂಡಿದ್ದಾರೆ ಅತ್ತೆನ. ಸರಿ ಆಯಿತು ಬಿಡಿ, ನಾನು ರೆಸಾರ್ಟ್ಗೆ ಬರೋಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ, ನೀವು ರೆಡಿಯಾಗಿ ಅಂತ ಹೇಳ್ಬಿಟ್ಟು ವೈಷ್ಣವ್ನ ಕಳಿಸ್ತಾಳೆ ಲಕ್ಷ್ಮಿ ರೂಮಲ್ಲಿ. ನಾನು ಇವಾಗ ಹೇಳಿದ್ರೆ ಇವ್ರಿಗೇನು ಅರ್ಥ ಆಗೋದಿಲ್ಲ ಅಂತ ಹೇಳಿ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡೋಕ್ಕೆ ರೆಡಿ ಮಾಡಬೇಕಾದ್ರೆ ಒಂದು ಫೋನ್ ಬರುತ್ತೆ ಲಕ್ಷ್ಮಿಗೆ. ಅಲ್ಲಿ ಫೋನ್ ರಿಸೀವ್ ಮಾಡಿದ ತಕ್ಷಣ ಲಕ್ಷ್ಮಿ, ನೀನು ರೆಸಾರ್ಟ್ಗೆ ಹೋಗ್ತಿದ್ಯಾ, ಅಲ್ಲಿ ಹೋಗಬೇಡ ಅಂತ ಒಂದು ವಾಯ್ಸ್ ಅಂದರೆ ಕಾಲ್ ಬರುತ್ತೆ. ಆಗ ನೀವು ಯಾರು ಅಂತ ಕೇಳಕ್ಕೆ ಹೋಗ್ತಾಳೆ ಲಕ್ಷ್ಮಿ. ಫುಲ್ ಶಾಕ್ ಆಗ್ತಾಳೆ, ಯಾಕೆ ಹೋಗಬಾರ್ದು ಏನು ಅಂತ. ಇನ್ನೊಂದು ಕಡೆ ಅಂಕಿತ್ ಅವ್ರ ಅಪ್ಪನ ಹುಡ್ಕೊಂಡು ಅದೇ ಡಾಕ್ಟರ್ ಹತ್ರ ಹೋಗಿರ್ತಾರೆ. ಅವರು ವಾಕಿಂಗ್ ಮಾಡ್ತಾ ಇರ್ತಾರೆ ಪಾರ್ಕಲ್ಲಿ, ಆದರೆ ಅವರು ಹೇಳೋದಿಲ್ಲ, ಅದೊಂದು ಕಡೆ ತೋರಿಸ್ತಾರೆ. ಅವನಿಗೂ ಒಂದು ಲೆಟ್ರ್ ಬಂದಿರುತ್ತೆ, ನಿಮ್ಮ ಅಪ್ಪನ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿಗೆ ಬಾ ಅಂತ ಒಂದು ಜಾಗದ ಹೆಸರು ಹೇಳ್ತಾರೆ ಅಂಕಿತ್ಗೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.